ಚೆನ್ನಾಗಿದ್ದೀನಿ. ಸೊ ಇವತ್ತು ಟ್ಯೂಸ್ಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಟೈಮ್ ಬಂದು 6:35 ಆಗಿದೆ. ಇವಾಗ ಔಟಿಂಗ್ ಹೋಗ್ತಾ ಇದ್ವಿ. ಸೊ ನೀವು ಆಲ್ರೆಡಿ ನೋಡಿರ್ತೀರಾ ಟೈಟಲಲ್ಲಿ, ಹೌದು ಮೂವಿ ನೈಟ್ ಅಂತ ನಾನು ಆಲ್ರೆಡಿ ಟೈಟಲ್ ಹಾಕಿರ್ತೀನಿ. ಸೊ ಇವತ್ತು ನೈಟ್ ಶೋಗೆ ಹೋಗ್ತಾ ಇದ್ದೀವಿ. ಸೊ ಯಾವ ಮೂವಿ ಏನು ಎತ್ತ ಅಂತೆಲ್ಲ ನಾನು ಆನ್ ದ ವೇ ಹೋಗ್ತಾ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಕೀಪ್ ವಾಚಿಂಗ್. ನಿಮ್ಮ ತನಕ ಮಿಸ್ ಮಾಡ್ದಂತೆ ವಿಡಿಯೋನ ನೋಡಿ. ಹಾಗೆ ಬೆಳಿಗ್ಗೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ ಅನ್ಫಾರ್ಚುನೇಟ್ಲಿ. ಯಾಕಂದರೆ ಇವತ್ತು ತುಂಬ ಕೆಲಸ ಆಯಿತು. ಯಾವ ಕೆಲಸ ಮಾಡಿದೆ ಯಾವ ಕೆಲಸ ಮಾಡಿಲ್ಲ ಅಂತ ಹೇಳೋದಕ್ಕಾಗಲ್ಲ. ಒಂದು ಕೆಲಸ ಅಂತ ಆಲೋಚನೆ, ಅಷ್ಟೊಂದು ಕೆಲಸ ಮಾಡ್ತಿಲ್ವ ನಾನು? ನಿಜ ಹೇಳಲಿ, ಸುಮ್ಮನೆ ಸೊ ಗೈಸ್, ವರಮಹಾಲಕ್ಷ್ಮಿ ಹಬ್ಬದ ಕೆಲಸ ತುಂಬ ಇತ್ತು. ಸೊ ಟಯರ್ಡ್ ಆಗಿಬಿಟ್ಟಿದ್ದೀನಿ ಫುಲ್ಲು. ಸೊ ಮಲಗಿಬಿಟ್ಟಿದ್ದೆ 5:30 ನಾನು ಎದ್ದಾಗ. ಸೊ ಎದ್ದು ರೆಡಿಯಾಗಿ ಹೊರಡ್ತಾ ಇದ್ದೀನಿ ಅಷ್ಟೇ. ಸೊ ಬನ್ನಿ ಇವಾಗ ಹೋಗ್ತಾ ಮೂವಿಗೆ ಯಾವ ಮೂವಿ ಏನು ಎತ್ತ ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಗೆಯೇ ಬ್ಲಾಗ್ ಹೇಗೆ ಕಂಟಿನ್ಯೂ ಆಗುತ್ತೆ, ನಾಳೆನೂ ಕಂಟಿನ್ಯೂ ಮಾಡ್ತೀನ ಏನು ಎತ್ತ ಅಂತ ನೋ ಐಡಿಯಾ. ಸೊ ನೋಡೋಣ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ, ಏನಾಗುತ್ತೆ ಎತ್ತ ಅಂತೆಲ್ಲ. ಸೊ ಕೀಪ್ ವಾಚಿಂಗ್. ಸೊ ಬನ್ನಿ, 7 o'clock ಶೋ ಇರೋದು. ಸೊ ನಾನು ಹೇಳೋದೇ ಮರ್ತ್ಬಿಟ್ಟೆ. ಆ್ಯಸ್ ಯೂಶುವಲ್ DRCನೇ ಅಲ್ವಾ, ನಿಯರ್. ಸೊ ಅದಕ್ಕೋಸ್ಕರ ಇವಾಗ ಹೋಗ್ತಾ ಇದ್ದೀವಿ. ಇನ್ನೂ ಟೈಮ್ ಇದೆ, ಹೋಗ್ಬೋದು. ಬನ್ನಿ, ನಾನು ಹಾಗೆ ಸಿಂಪಲಾಗಿ ಔಟ್ಫಿಟ್ ಹಾಕೊಂಡು ರೆಡಿ ಆಗಿದ್ದೀನಿ. ಹಾಗೆ ಸುಮ್ಮನೆ ಜಸ್ಟ್ ನೈಟ್ ಪ್ಯಾಂಟ್ T-shirt ಹಾಕೊಬಿಡೋಣ ಅಂತ ಡಿಸೈಡ್ ಆದೆ. ಆಮೇಲೆ ಹಂಗೂ ಸ್ವಲ್ಪ ಈ ರೀತಿ ಪ್ಯಾಂಟ್ ಹಾಕ್ಕೊಂಡೆ, ಜೀನ್ಸ್ ಹಾಕಿದ್ದು ಬಿಜಾಕ್ಬಿಟ್ಟು ಮತ್ತೆ ಈ ಪ್ಯಾಂಟ್ ಹಾಕ್ಕೊಂಡೆ. ಸೊ ಸಾಕೀಗ ಸಿಂಪಲಾಗಿ ಅಂತ ಹೇಳ್ಬಿಟ್ಟು ನೀನು ಹೋಗ್ತಿಲ್ಲ ಅಲ್ವಾ, ಸೊ ಸಾಕಂತ ಹೇಳ್ಬಿಟ್ಟು ಬನ್ನಿ ಹೀಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹೇಗೋಗುತ್ತೆ ಇವತ್ತಿನ ಡೇ, ಅಥವಾ ಕಂಟಿನ್ಯೂ ಮಾಡ್ತೀನಿ ಅಥವಾ ನಾಳೆನೂ ಕೂಡ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಗೊತ್ತಾಗುತ್ತೆ. ಕೀಪ್ ವಾಚಿಂಗ್. ಫ್ರೆಂಡ್ಸ್, ಇನ್ನೇನು ಬಂದ್ವಿ, ನಾವು ಕೂಡ ಮಾಲ್ ಹತ್ರ ರೀಚ್ ಆದ್ವಿ. ಸೊ ನೋಡ್ತಾ ಇರ್ಬೋದು, ಇನ್ನೇನು ಕತ್ಲೆ ಆಯಿತು. ಕರೆಕ್ಟ್ ಟೈಮ್ಗೆ ಹೋದ್ವಿ ಅಂತ ಹೇಳ್ಬೋದು. ತುಂಬ ಲೇಟ್ ಹೋಗಲಿಲ್ಲ, ತುಂಬ ಬೇಗನೂ ಆಗಲಿಲ್ಲ. ಈ ಸಲ ಕರೆಕ್ಟ್ ಟೈಮ್ಗೆ ಹೋಗಿದ್ವಿ. ಹಾಗೆಯೇ ಈ ವಿಡಿಯೋದಲ್ಲಿ ತುಂಬ ವಿಷಯಗಳನ್ನ ಶೇರ್ ಮಾಡ್ಕೊಂಡಿದ್ದೀನಿ. ಮೀನ್ಸ್ ಶಾಪಿಂಗ್ ಆಗಿರ್ಬೋದು, ಜ್ಯುವೆಲ್ರಿ ಶಾಪಿಂಗ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಇದೇ ವ್ಲಾಗಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಮಿಸ್ ಮಾಡ್ದಂತೆ ವಿಡಿಯೋನ ಎಂಡ್ ತನಕ ನೋಡಿ. ಸೊ ನಿಮಗೂ ಗೊತ್ತಾಗುತ್ತೆ, ನಿಮಗೂ ಇಷ್ಟ ಆಗುತ್ತೆ ವ್ಲಾಗು. ಹಾಗೆಯೇ ಪ್ಲೀಸ್ ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮಿಸ್ ಮಾಡಬೇಡಿ. ನೀನು ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಇವಾಗ ಮೇಲ್ಗಡೆ ಹೊರಟ್ವಿ. ಯಾವ ಮೂವಿ ಏನು ಅಂತ ಗೊತ್ತಾಗುತ್ತೆ. ಸೊ ನಾನು ಹೇಳ್ತೀನಿ ಇದೇ ವಿಡಿಯೋದಲ್ಲಿ ಇವಾಗಲೇ ಬೇಗನೆ. ಸೊ ಹಾಗೆ ನೋಡ್ತಾ ಇರಿ. ನೀವೆಲ್ಲ ಯಾರು ಮೂವಿಗೆ ಹೋಗಿದ್ರಿ ಅಂತಲೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಒಪಿನಿಯನ್ ನಾನು ಖಂಡಿತ ನನಗೇನು ಅನ್ನಿಸ್ತು ಅಂತ ನಾನು ಮೂವಿ ಮುಗಿದ್ಮೇಲೆ ನಾನು ನಿಜ ಹೇಳ್ತೀನಿ. ಸೊ ನಿಮಗೂ ಅದೇ ರೀತಿ ಅನ್ನಿಸ್ತಾ ಏನು ಅಂತೆಲ್ಲ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವಾಗ ಸ್ವಲ್ಪ ಇನ್ನೊಂದು 5 minutes ಇತ್ತು, ನಾನು ಹೇಳಿದೆ ಕರೆಕ್ಟ್ ಟೈಮಿಗೆ ಬಂದಿದ್ವಿ. ಸ್ನ್ಯಾಕ್ಸ್ ತೊಗೊಂಡು ಹೊರಡೋದಕ್ಕೆ ಸರಿ ಹೋಗುತ್ತೆ. ಸೊ ಇವಾಗ ಸ್ನ್ಯಾಕ್ಸ್ ಏನು ಬೇಕು ತೊಗೊಂಡು ಬರೋಗು ಅಂತ ಹೇಳಿದ್ರು ನನ್ನ ಹಸ್ಬೆಂಡು. ಸೊ ಇಲ್ಲಿ ತೊಗೊಂಡು ಬರೋದಕ್ಕೆ ಮಾತ್ರ ನನ್ನೇ ಕಳಿಸ್ತಾರೆ, ಹೋಗು ಅಂತ. ಸೊ ಅಲ್ಲಾದಮೇಲೆ ಸೊ ಈಸ್ಕೊಂಡು ಬರೋದು ಮಾತ್ರ ಅವ್ರ ಜವಾಬ್ದಾರಿ. ನೋಡ್ತಾ ಇರ್ಬೋದು, ಫೋನಲ್ಲಿ ಮಾತಾಡ್ಕೊಂಡು ಕೂತಿದ್ದಾರೆ. ನಾನು ಯಾವ ಫೋಟೋ ತೆಗಿಲಿ, ಏನು ಮಾಡಲಿ, ಫೋನ್ ಇಟ್ಕೊಂಡು ಮಾತಾಡ್ತೇನೆ ಇದ್ರು ಅವತ್ತೆಲ್ಲ ಫುಲ್ಲು. ಆಲ್ಮೋಸ್ಟ್ ಫೋಟೋಸಲ್ಲೆಲ್ಲ ಫೋನ್ ಇಟ್ಕೊಂಡಂಗೆ ಇದ್ದಾರೆ. ಅವ್ರು ಹಂಗೆ ಅಂತ ಇದ್ರು, ನಾನು ಅಷ್ಟೊಂದಿಂದ ಫೋನ್ ಇಟ್ಕೊಂಡಂಗೆ ಇದ್ದೀನಿ ಅಲ್ವಾ, ಅದನ್ನೇ ವೀಡಿಯೋ ಶೂಟ್ ಮಾಡ್ತಿದ್ಯಾ ಅಂತ. ನೀವು ಮಾತಾಡ್ತಿರೋದು ಹೆಂಗೆ, ನಾನು ವೀಡಿಯೋ ಶೂಟ್ ಮಾಡ್ತಿರೋದು ಹೆಂಗೆ ಅಂತ ಹೇಳ್ತಾ ಇದ್ದೆ. ಸೊ ನಾರ್ಮಲಾಗಿ ಕೋಕು, ಪಾಪ್ಕಾರ್ನು, ಹಾಗೆಯೇ 2 ಚಿಕನ್ ರೋಲು ಮತ್ತು ಇನ್ನೇನು ತೊಗೊಂಡೆ ಅಂತ ಗೊತ್ತಾಗ್ತಾಯಿಲ್ಲ. ಸೊ ಇಷ್ಟು ತೊಗೊಂಡು ಹೊರಟ್ವಿ. ಸೊ ನೋಡ್ತಾ ಇರ್ಬೋದು ಯಾವ ಮೂವಿಗೆ ಬಂದಿದ್ದೀವಿ ಅಂತ. ಹೌದು, ಭೀಮಾ ಮೂವಿಗೆ ಬಂದಿದ್ವಿ ನಾವು. ಸೊ ಈಗ ಇಂಟರ್ವಲ್ ಬಿಡ್ತು. ಸೊ ಮೂವಿ ಇಲ್ಲಿ ತನಕನೂ ಕೂಡ ಫುಲ್ ಹೆಂಗಿತ್ತು ಅಂತ ನಾನು ಹೇಳ್ತೀನಿ. ಸೊ ಮಿಸ್ ಮಾಡಿದಂತೆ ವಿಡಿಯೋನ ಎಂಡ್ ತನಕ ನೋಡಿ. ನನ್ನ ಜೆನ್ಯೂನ್ ರಿವ್ಯೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಯಾಕೋ ಇಂಟರ್ವಲ್ ಬಿಟ್ಮೇಲೆ ನನಗೆ ಈ ಸಲ ಎದ್ದೋಗ್ಬೇಕು ಅನ್ನೋ ಮೂಡೇ ಬರಲಿಲ್ಲ. ಏನಕ್ಕೆ ಅಂತ ಗೊತ್ತಾಗಲಿಲ್ಲ. ಹೆವಿ ಆಗೋಯ್ತು. ಹಾಗೆ ಫ್ರೆಂಚ್ ಫ್ರೈಸು ತೊಗೊಂಡಿದ್ವಿ ಫಸ್ಟೇ. ಹೆವಿ ಅಂದರೆ ಹೆವಿ ಆಗೋಯ್ತು. ಅದು ನಿಜವಾಗ್ಲೂ ನಾವು ಯಾವಾಗಲೂ ತೊಗೋತಾ ಇರ್ತೀವಿ ಅಷ್ಟೇ, ಫಸ್ಟ್ ಟೈಮಲ್ಲ. ಇಂಟರ್ವಲ್ಗೂ ಅದೇ ಥರ ತೊಗೋತೀವಿ ಅಂತ ಹೇಳ್ಬೋದು. ಬಟ್ ಅದೇನೋ ಸ್ಟಾರ್ಟಿಂಗಲ್ಲೇ ಹೆವಿ ಆಗೋಯ್ತು. ಸೊ ನಂಗೆ ಎದ್ದೋಗೋದಕ್ಕೆ ಮೂಡು ಇರಲಿಲ್ಲ. ಅದಕ್ಕೆ ನನ್ನ ಹಸ್ಬೆಂಡ್ ಇರಲಿ, ಏನು ಹೇಳು ನೀನು ಬೇಡ ಅಂತ ಹೇಳ್ತಾರದ ಸ್ನ್ಯಾಕ್ಸ್ನ, ಏನು ಹೇಳು ಅಂತ ಹೇಳ್ಬಿಟ್ಟು ಅವ್ರು ಹಿಂಸೆ ಮಾಡಿದ್ರಲ್ಲ ಅಂತ ಆಯಿತು. ಪೇಸ್ಟ್ ತೊಗೊಬನ್ನಿ ಅಂದಿದ್ದೆ. ಅವ್ರು ಪೇಸ್ಟ್ ಜೊತೆ ಐಸ್ ಕ್ರೀಮ್ ಕೂಡ ತೊಗೊಂಡು ಬಂದಿದ್ರು. ಸೊ ಅದನ್ನು ನಾನು ಸರಿಯಾಗಿ ತಿನ್ನಲಿಲ್ಲ. ಒಂದು 4 ಬೈತಾರೆ, ಇನ್ನೂ ತರಿಸ್ಕೊಂಡು ತಿನ್ನಲಿಲ್ಲ ಅಂತ ಏನಾರು ಅಂತಾರೆ ಅಂತ ಹೇಳ್ಬಿಟ್ಟು 4-5 ಸ್ಪೂನ್ ತಿಂದ್ಬಿಟ್ಟು ಕೊಟ್ಬಿಟ್ಟೆ ಅವ್ರಿಗೆ ಅಷ್ಟೇ. ಸೊ ನಾನು ಸ್ನ್ಯಾಕ್ಸ್ ಬೇಡ ಅಂದರೆ ಅವ್ರಿಗೆ ಅದೇ ಒಂದು ದೊಡ್ಡ ಶಾಕು. ಸೊ ನಾನು ಅಷ್ಟು ಫುಡ್ಡೇ, ಅವರು ಅಷ್ಟೇ ಫುಡ್ಡೇ, ಇಬ್ಬರೂ ಕೂಡ. ಸೊ ಈಗ ಮೂವಿ ಎಲ್ಲ ಮುಗಿಸ್ಕೊಂಡು ಇವಾಗ ನೋಡ್ತಾ ಇರ್ಬೋದು, ಆಲ್ರೆಡಿ ಮಳೆ ಕೂಡ ಬಂದಿತ್ತು. ತುಂಬ ಮಳೆನೇ ಬಂದಿದೆ ಹೊರಗಡೆ. ಸೊ ನಾವು ಒಳಗಡೆ ಇದ್ವಿ ಅಲ್ವಾ, ನಮಗೇನೋ ಗೊತ್ತಾಗಿಲ್ಲ. ಸೊ ಇವಾಗ ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದರು. ಇಲ್ಲಿ ದೊನ್ನೆ ಬಿರಿಯಾನಿ ಗೊತ್ತಿರುತ್ತಲ್ವ, ಆ್ಯಸ್ ಯೂಶುವಲ್ ಯಾವ ಸೈಡ್ ಹೋಗ್ತೀವಿ ನಾವು ಅಂತ ಹೇಳ್ಬಿಟ್ಟು. ಸೊ ಬಂದ್ವಿ. ತುಂಬ ಅಂದರೆ ತುಂಬ ಲೇಟೇ ಆಗಿತ್ತು. ಒಂದು 11 ಆಗಿತ್ತು ಅಂತ ಅನಿಸುತ್ತೆ, ಐ ಥಿಂಕ್. 11, 10:30, 10:40 ಆ ರೇಂಜಲ್ಲಿ ಆಗಿರಬೇಕು. ಸೊ ಬಂದ್ವಿ ಇಲ್ಲಿಗೇನೆ. ನನಗೆ ನಿಜವಾಗ್ಲೂ ಡಿನ್ನರ್ ಮಾಡೋದಕ್ಕೂ ನನಗೇನು ಮೂಡಿರಲಿಲ್ಲ. ಯಾಕಂದ್ರೆ ನಂಗೆ ಸ್ನ್ಯಾಕ್ಸೇ ಹೆವಿ ಲೋಡ್ ಆಗಿಬಿಟ್ಟಿದ್ದು ಫಸ್ಟ್ ಟೈಮಲ್ಲೇ ತಿಂದು. ಏನಕ್ಕೆ ಅಂತ ಗೊತ್ತಿಲ್ಲ ಈ ಸಲ. ಬಟ್ ಆದರೆ ಅವರು ಇಲ್ಲೇ ತಿನ್ಕೊಂಡು ಹೋಗೋಣ ಬಾ ಅಂತ ಹೇಳಿದ್ರಲ್ಲ ಅಂತ ಹೇಳ್ಬಿಟ್ಟು
ಬಂದೇ ಇತ್ತು ನೋಡಿ, ಇಲ್ಲೂ ಫೋನೇ. ಸೊ ಇವಾಗ ಅದನ್ನೇ ಅಂತ ಇದ್ರು, ಬೆಳಗ್ಗೆಯಿಂದ ಫೋನಲ್ಲಿ ಮಾತಾಡ್ಕೊಂಡಿರೋ ವೀಡಿಯೋನೇ ಹಾಕಿದ್ಯಾ ಅಂತ ಹೇಳ್ಬಿಟ್ಟು ಲೈಟಾಗಿ ತೊಗೊಂಡ್ವಿ. ಒಂದು ಪ್ಲೇಟ್ ಲಾಲಿಪಾಪ್ ತೊಗೊಂಡ್ವಿ, ಹಾಗೆಯೇ ಬಿರಿಯಾನಿ ತೊಗೊಂಡ್ವಿ. ಏನೂ ತೊಗೊಳ್ಳಿಲ್ಲ, ಅಷ್ಟು ಲೋಡ್ ಆಗಿಬಿಟ್ಟಿತ್ತು. ಬಿರಿಯಾನಿ ಅಂತೂ ಅವಾಗ ತಾನೇ ಬಿಸಿ ಬಿಸಿ ಮಾಡಿಕೊಟ್ಟಿದ್ರು. ಸೊ ಇದು ತುಂಬ ಚೆನ್ನಾಗಿತ್ತು. ವೆಲ್ಕಮ್ ಬ್ಯಾಕ್. ಸೊ ಇವಾಗ ಮೂವಿ ಮುಗಿಸ್ಕೊಂಡು ಅಷ್ಟಿಗೆ ತೆಗಿಯಪ್ಪ ಆಯಿತು ಅಲ್ಲದೆ. ಸೊ ಡಿನ್ನರು ಮುಗಿಸ್ಕೊಂಡು ಇವಾಗ ಮನೆಗೆ ಹೊರಟಿದ್ದೀವಿ. ಟೈಮ್ ಬಂದು 10:40 ಆಗಿದೆ. ಇನ್ನೇನು ಒಂದು 10 ಮಿನಿಟ್ಸ್ ಮನೆಗೆ ರೀಚ್ ಆಗ್ತೀವಿ. ಹಾಗೆ ಮೂವಿ ಹೇಗಿತ್ತು ಅಂತ ನನ್ನ ಹಸ್ಬೆಂಡ್ ಕೇಳೋಣ. ಹೆಂಗಿತ್ತು ಚಿನ್ನು? ಚೆನ್ನಾಗಿತ್ತು. ಒಂದ್ಸಲ ಹೇಳ್ಬೇಕಪ್ಪ, ಅದು ಯಾಕೆ ನೋಡ್ಕೊಂಡು ಆಮೇಲೆ ಹೇಳೋದು. ಸೊ ಫ್ರೆಂಡ್ಸ್, ನಿಜವಾಗ್ಲೂ ಮೂವಿ ಮಾತ್ರ ಸ್ವಲ್ಪ ಬ್ಲಾಗ್ ಲೇಟಾಗಿ ಬರ್ಬೋದು, ಯಾಕಂದರೆ ಬ್ಯಾಲೆನ್ಸ್ ಬ್ಲಾಗ್ ಇದೆ. ಹಬ್ಬದ ಕೆಲಸ ಅಂತ ನಾನು ಬ್ಲಾಗ್ನ ಕರೆಕ್ಟಾಗಿ ಎಡಿಟ್ ಕೂಡ ಮಾಡೋಕ್ಕಾಗ್ತಾ ಇಲ್ಲ. ಬಟ್ ಆದ್ರೂ ಕೂಡ ಮೂವಿನ ಇದ್ರೆ ಥಿಯೇಟರಲ್ಲಿ ಹೋಗಿ ನೋಡಿ ಕ್ಲಾರಿಟಿ ಬರ್ತಿದೆಯಾ ಅಂತ. ಸೊ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಯೂತ್ ಈಗ ಹುಡುಗರು ನೋಡಬೇಕು, ಟೀನೇಜಲ್ಲಿ ಇರೋವಂಥವ್ರು. ಸೊ ಒಂದು ಮೆಸೇಜ್ ಇದೆ ಈ ಮೂವಿಲಿ. ಸೊ ಗೊತ್ತಾಗುತ್ತೆ ಏನು ಎತ್ತ ಅಂತೆಲ್ಲ ಹೇಳ್ಬಿಟ್ಟು. ಸೊ ಹೋಗಿ ಮೂವಿನ ಥಿಯೇಟರಲ್ಲಿ ಹೋಗಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ನಮಗಂತೂ ತುಂಬ ಇಷ್ಟ ಆಯಿತು ಸ್ಟೋರಿ. ಕ್ಲೈಮ್ಯಾಕ್ಸ್ ಏನು ಅನ್ನೋದೇ ಒಂದು ಥರ ತಲೆಗುಳ ಬಿಟ್ಟಿದೆ. ನೋಡಬೇಕು, ಪಾರ್ಟ್ 2 ಬರುತ್ತೆ, ನಾವು ಗೊತ್ತಿಲ್ಲ ಇದ್ರ ಬಗ್ಗೆ. ನಾವೇನೋ ಅಂದ್ಕೊಂಡು ಬಂದ್ಬೇಕಾದ್ರೆ ಕ್ಲೈಮ್ಯಾಕ್ಸ್ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಅದಕ್ಕೋಸ್ಕರ ಏನು ಚಿನ್ನು ಎಲ್ಲಿ ಹೋದ್ರೂ ಕ್ಲಾರಿಟಿ ಕ್ಯಾಮ್ರಾ. ಸೊ ಅದು ಗೊತ್ತಿಲ್ಲ, ಅದಕ್ಕೋಸ್ಕರ ನೋಡಬೇಕು ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಈಗಂತೂ ತುಂಬ ಚೆನ್ನಾಗಿತ್ತು ಮೂವಿ, ಇಷ್ಟ ಆಯಿತು. ಇಷ್ಟು ದಿನ ಬರೀ ಲವ್ ಸ್ಟೋರಿ ಅದು ಇದು ನೋಡಿ ಇದು ಕಾಮಿಡಿನೂ ಇದೆ, ಫೈಟಿಂಗು ಇದೆ, ಒಂದು ಮೆಸೇಜು ಇದೆ. ತುಂಬ ಚೆನ್ನಾಗಿದೆ ಮೂವಿ. ಸೊ ಸ್ಟಾರ್ಟಿಂಗೆಲ್ಲ ನಾನು ಹೇಳ್ತಾ ಇದ್ದೆ ಹುಡುಗರನ್ನೆಲ್ಲ ಕರ್ಕೊಂಡು ಬಂದರೆ, ಮಕ್ಕಳನ್ನೆಲ್ಲ ಕರ್ಕೊಂಡು ಬರೋದು ತಪ್ಪು ಅನಿಸುತ್ತೆ ಈ ಮೂವಿಗೆ ಯಾಕಪ್ಪ ಅಂತ. ಬಟ್ ಆಮೇಲೆ ಹೋಗ್ತಾ ಒಂದು ಒಳ್ಳೆ ಮೆಸೇಜ್ ಇದೆ, ನೋಡ್ಬೋದು, ಚೆನ್ನಾಗಿದೆ. ಸೊ ಈಗ ಒಳ್ಳೆ ಬಿರಿಯಾನಿ ಬ್ಯಾಟಿಂಗ್ ಮಾಡಿಕೊಂಡು ಮಳೆ ಬೇರೆ ಬರ್ತಿದೆ. ಬಟ್ ನಾವು ಆಚೆಗೆ ಬಂದಮೇಲೆ ಮಳೆನೇ ನಿಂತೋಯ್ತು, ಕ್ಲಾರಿಟಿನೇ ಸಿಗ್ತಾಯಿಲ್ಲ. ಚಿಕ್ಕ ಲೈಟ್ ಹಿಂದೆ ಮಾಡಿಕೊಂಡು ಹೆಂಗೆ ತಿರುಗೋ ಕ್ಲಾರಿಟಿ ಆಗಿ ಸಿಗೋಣ. ನೀನು ಉಲ್ಟಾ ತಿರುಗೋ, ನೀನು ಫುಲ್ಲು ಹಿಂಗೆ. ಕರೆಕ್ಟ್ ಚಿನ್ನ ಎಲ್ಲಿದೆ ಇಲ್ಲಿ ತನಕ ನೋಡಿ. ನನ್ನ ಹಸ್ಬೆಂಡ್ ಅಂದರೆ ಅದಕ್ಕೆ ಹೇಳೋದು, ಅವ್ರ ತಲೆ ಇಲ್ಲಿರಬಾರ್ದಿತ್ತು. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ನೋಡೋಣ ನೆಕ್ಸ್ಟು ನಾಳೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಯಾಕಂದರೆ ಜಸ್ಟ್ ಸ್ಮಾಲ್ ಕ್ಲಿಪ್ಪಿಂಗ್ಸ್ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋದಲ್ವಾ. ಸೊ ಅದಕ್ಕೋಸ್ಕರ ನಾಳೆನೂ ಕೂಡ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಮನೆಗೆ ತಾಚಿ ಮಾಡೋದಷ್ಟೇ. ನನಗೂ ಬೆಳಗ್ಗೆಯಿಂದ ಮನೆ ಕೆಲಸ ಮಾಡಿ ಟಯರ್ಡ್ ಆಗಿತ್ತು, ಮೂವಿ ನೋಡ್ಕೊಂಡು ಬಂದೊಂದು ಚಿಲ್ಲಾಗಿತ್ತು. ಸೊ ಇವಾಗ ಮಲ್ಕೊಳ್ಳೋದು ಅಷ್ಟೇ. ಬಿಟ್ಟು ನೋಡೋಣ ನಾಳೆ ಡೇ ಹೇಗಿರುತ್ತೆ ಏನೋ ಎತ್ತ. ಸ್ವಲ್ಪ ಶಾಪಿಂಗ್ ಕೂಡ ಇದೆ ನಾಳೆ. ಏನು ಶಾಪಿಂಗ್ ಏನು ಎತ್ತ ಅಂತೆಲ್ಲ ಗೊತ್ತಾಗಬೇಕು ಅಂದರೆ ಕೀಪ್ ವಾಚಿಂಗ್. ಸೊ ಮಾರ್ನಿಂಗ್ ಸಿಗ್ತೀನಿ, ಅಲ್ಲಿ ತನಕ ಬೈ ಬಾಯ್, ಟೇಕ್ ಕೇರ್. ಕಮ್ ಬ್ಯಾಕ್. ಸೊ ಕಾರಲ್ಲೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ನೆನ್ನೆ ಕಾರಲ್ಲೇ ಎಂಡ್ ಮಾಡಿದೆ, ಮತ್ತೆ ಇವತ್ತು ಕಾರಲ್ಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದು, ಸೊ ಇವತ್ತು ವೆಡ್ನೆಸ್ಡೇ. ಟೈಮ್ ಬಂದು 12:30 ಆಗಿದೆ. 12:30ಗೆ ಇನ್ನೊಂದು ನಿಮಿಷ ಇದೆ ಅಷ್ಟೇ. ಸೊ 12:30 ಆಗಿದೆ. ಇವಾಗ ನಾವು ನೆನೆ ಹೇಳ್ದಾಗೆ ನಾಳೆ ಆದರೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಂತಂದೆ. ಸೊ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆನ್ನೆ ನಿಮ್ಮ ವ್ಲಾಗ್ನ. ಸೊ ಬೆಳಗ್ಗೆಲ್ಲ ಮನೇಲೆಲ್ಲ ಕೆಲಸ ಮುಗಿಸಿ ಇವತ್ತು ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಿತ್ತು. ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಶಾಪಿಂಗ್ ಅಂತ ಹೊರಟಿದ್ದೀವಿ. ಶಾಪಿಂಗ್ ಮೀನ್ಸ್ ಇವಾಗ ಹಬ್ಬಕ್ಕೆ ಏನು ಬೇಕಾಗುತ್ತಲ್ವ, ಆ್ಯಸ್ ಯೂಶುವಲ್ ಬಳೆ, ಬ್ಲೌಸ್ ಪೀಸು, ಹಾಗೆಯೇ ಹೂವು, ಈ ರೀತಿ ಎಲ್ಲ ಬೇಕು. ಸೊ ಅದಕ್ಕೋಸ್ಕರ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಇವಾಗ ನಾವು ಸಿಟಿಗೆ ಹೋಗ್ತಾ ಇದ್ದೀವಿ. ಸೊ ನನ್ನ ಹಸ್ಬೆಂಡ್ ಇಬ್ಬರೇ ಹೋಗ್ತಾ ಇರೋಂಥದ್ದು. ಸಿಂಪಲಾಗಿ ಜಸ್ಟ್ ಏನೂ ರೆಡಿಯಾಗಿಲ್ಲ, ಏನು ಹೋಗ್ತಾ ಇಲ್ಲ, ನಾರ್ಮಲಾಗಿ ಹೋಗ್ತಾ ಇದ್ದೀವಿ. ಬಿಸಿಲು ಮಾತ್ರ ಹೆವಿ ಇದೆ ಅಲ್ವಾ ಚಿನ್ನು? ಸೊ ಬನ್ನಿ ಇವತ್ತು ಏನು ಶಾಪ್ ಮಾಡ್ತೀವಿ ಏನು ಎತ್ತ. ಸೊ ಶಾಪಿಂಗ್ ಪ್ಲಾನ್ಸ್ ಇದೆ ತುಂಬ, ನೋಡೋಣ. ಹಾಗೆಯೇ ಯಾವ ಸ್ಯಾರಿ ತೊಗೊಂಡಿದ್ದೀನಿ ನಾನು, ರತ್ನಂ ಸಿಲ್ಕ್ಸಲ್ಲಿ ತೊಗೊಂಡಿದ್ದೀನಿ ಅಂತಲೂ ಕೂಡ ನಾನು ಟೈಟಲಲ್ಲಿ ಹಾಕಿದ್ದೀನಿ. ಯಾವ ತೊಗೊಂಡೆ, ಎಷ್ಟಾಯಿತು ಕಾಸ್ಟು, ಪ್ರತಿಯೊಂದು ಕೂಡ ನಾನು ಈ ವಿಡಿಯೋದಲ್ಲೇ ನಿಮ್ಮ ಜೊತೆ ಸ್ಯಾರಿನೂ ಕೂಡ ತೋರಿಸ್ತೀನಿ. ಸೊ ಮಿಸ್ ಮಾಡ್ದಂತೆ ವಿಡಿಯೋನ ಎಂಡ್ ತನಕ ನೋಡಿ, ನಿಮಗೂ ಗೊತ್ತಾಗುತ್ತೆ, ನಿಮಗೂ ಇಷ್ಟ ಆಗುತ್ತೆ. ಸೊ ಬನ್ನಿ ಹೀಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಹಾಗೆಯೇ ಹಬ್ಬ ಬೇರೆ ಇತ್ತಲ್ವ, ನೋಡ್ತಾ ಇರ್ಬೋದು ರೋಡ್ ಮಾತ್ರ ತುಂಬ ಅಂದರೆ ತುಂಬ ಜಾಮ್ ಆಗಿಬಿಟ್ಟಿತ್ತು ಮಾರ್ಕೆಟ್ ಹತ್ರ. ಸೊ ನಾವು ಶ್ರೀರಾಮಪೇಟೆ ರೋಡಲ್ಲಿ ಬಂದ್ವಿ ಅಲ್ವಾ, ತುಂಬ ಟ್ರಾಫಿಕ್ ಇತ್ತು. ನಾವು ಮೇಲೆ ಎಲ್ಲಾದರೂ ಪಾರ್ಕಿಂಗ್ ಮಾಡಿಬಿಟ್ಟು ಬರಬೇಕಿತ್ತಪ್ಪ ಅನ್ನಿಸ್ತಿತ್ತು, ಅಷ್ಟೊಂದು ಟ್ರಾಫಿಕ್ ಜಾಮ್ ಅಂತ ಹೇಳ್ಬೋದು. ಸೊ ನಾನು ಹೇಳಿದಾಗೆ ಇವತ್ತು ಶಾಪಿಂಗ್ ಕೆಲಸ ಎಲ್ಲ ತುಂಬ ಇದೆ. ಸೊ ಫಸ್ಟ್ ನಾವೀಗ ಪಾರ್ಕಿಂಗ್ ಮಾಡಿಬಿಟ್ಟು ಜ್ಯುವೆಲ್ರಿ ಶಾಪ್ಗೆ ಹೊಂಟೋಗ್ಬಿಡೋಣ ಅಂತ. ಯಾಕಂದರೆ ಮಾರ್ಕೆಟ್ ಒಳಗಡೆ ಹೋಗಿ ರಿಸ್ಕ್ ಆಗಿ ಬರೋದಕ್ಕಿಂತ ಫಸ್ಟ್ ಜ್ಯುವೆಲ್ರಿ ಶಾಪ್ ಹೋಗಿದ್ದು ಬಂದುಬಿಟ್ರೆ ಆಮೇಲೆ ಆರಾಮ್ಸೆ ನಾವು ಮಾರ್ಕೆಟ್ಗೆ ಹೋಗ್ಬೋದು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಬಂದ್ವಿ ಅಲ್ವಾ, ತುಂಬ ಇಲ್ಲೂ ಕೂಡ ರಶ್ ಇದ್ದರು. ಹಾಗೆಯೇ ಒಂದು ಪುಟಾಣಿ ಪಾಪು ಕೂಡ 9 ಮಂತ್ಸ್ ಏನೋ ಅಂತೆ ಬೇಬಿಗೆ. ನನ್ನ ಹಸ್ಬೆಂಡ್ ನೋಡ್ಬಿಟ್ಟು ಸ್ಮೈಲ್ ಮಾಡ್ತಾಯಿತ್ತು, ಅದೇ ಬರೋ ಥರ ಮೂಮೆಂಟ್ ಮಾಡ್ತಾಯಿತ್ತು. ಅವ್ರು ಎತ್ಕೊಂಡ್ರು, ಹೆಣ್ಣು ಪಾಪು ಬೇರೆ ಅಲ್ವಾ. ಸೊ ಅವ್ರಿಗೆ ಇಷ್ಟ ಆಯಿತು, ಎತ್ಕೊಂಡ್ರು. ಸರಿ ನೀನು ನೋಡ್ತಾ ಇರೋನು ಎತ್ಕೋತೀನಿ, ಅದೆಷ್ಟೊಂದು ಬರ್ತೀನಿ ಅಂತ ಟ್ರೈ ಮಾಡ್ತಿದ್ದೆ ಅಂತ ಹೇಳ್ಬಿಟ್ಟು ಎತ್ಕೊಂಡ್ರು. ಸೊ ನಾನು ಗೋಲ್ಡ್ ಎಲ್ಲ ಶಾಪಿಂಗ್ ಮುಗಿಸಿ, ಸೊ ಏನು ಶಾಪ್ ಮಾಡಿದೆ ಏನು ಎತ್ತ ಅಂತೆಲ್ಲ ಗೊತ್ತಾಗಬೇಕು ನಾನು ಅಂತ ಹೇಳಿದ್ರೆ, ಸೊ ಪ್ಲೀಸ್ ಮಿಸ್ ಮಾಡ್ದಂತೀನಿ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ನ ನೋಡಿ. ನಾನು ಏನು ಗೋಲ್ಡ್ ತೊಗೊಂಡೆ ಹಬ್ಬಕ್ಕೆ ಅಂತ ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ಕೋತೀನಿ, ಮಿಸ್ ಮಾಡ್ದಂತೇನೆ. ಸೊ ಶಾಪಿಂಗ್ ಎಲ್ಲ ಅಲ್ಲಿ ಮುಗಿಸ್ಕೊಂಡು ಮಾರ್ಕೆಟ್ ಒಳಗಡೆ ಬಂದ್ವಿ. ಮಾರ್ಕೆಟ್
ಮಾರ್ಕೆಟ್ ಒಳಗಡೆ ಆಗಿರೋವಂಥ ನಮ್ಮ ಕಷ್ಟ ನಿಜವಾಗ್ಲೂ ಹೇಳ್ಕೊಳ್ಳೋದಕ್ಕಾಗಲ್ಲ, ಅಷ್ಟೊಂದು ಕಷ್ಟ ಆಯಿತು. ಹೂವಿನ ಮಾರ್ಕೆಟ್ ಇದೆಯಲ್ಲ ಆ ರೋಡಂತೂ ತುಂಬ ಅಂದರೆ ತುಂಬ ಜಾಮ್ ಆಗಿಬಿಟ್ಟಿತ್ತು. ನನ್ನ ಹಸ್ಬೆಂಡ್ ಹೋಗಿ ಸೈಡಲ್ಲಿ ಕುತ್ಕೊಬಿಟ್ರು. ನನ್ನ ಅವಸ್ಥೆ ಹೇಗಾಗಿದೆ ಅಂತ ಸೊ ಇದೇ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನೋಡಿ ಇವಾಗ ಫ್ರೆಂಡ್ಸ್ ಶಾಪಿಂಗ್ ಎಲ್ಲ ಮುಗೀತು. ನನ್ನ ಅವಸ್ಥೆ ನೋಡ್ಬೋದು ನೀವು. ನಾನು ಶಾಪಿಂಗ್ ಇರೋ ಥರ ನಾ ಕಾಣ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ನೋಡ್ತಾ ಇರ್ಬೋದು. ನಾವಿಬ್ಬರು ಹೋಗ್ತಾರ ನೋಡಿದ್ರೆ ಗೊತ್ತಾಗಿರ್ತೀವಿ ಎಷ್ಟು ರಶ್ ಇದೆ ಅಂದರೆ ಅದನ್ನ ಪದಗಳಲ್ಲಿ ವರ್ಣಿಸೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟೊಂದು ರಶ್ ಇದೆ. ಸೊ ಶಾಪಿಂಗ್ ಎಲ್ಲ ಮುಗೀತು. ಏನು ಜಸ್ಟ್ ಹೂವು ತರೋದಕ್ಕೇನೆ ಇಷ್ಟೊತ್ತು ಹೂವು, ಬಳೆ ಮತ್ತು ಬ್ಲೌಸ್ ಪೀಸು, ಸ್ವಲ್ಪ ಏನೋ ಲೈಟಾಗಿ ಸಾಮಾನು ತೊಗೊಂಡ್ವಿ ಅಷ್ಟೇ. ಆದ್ರೂ ಆ ಹೂವು ತೊಗೊಳೋದ ಹತ್ರ ಇದೆಲ್ಲ ಡೇಂಜರ್ ಪ್ಲೇಸ್ ಅಂತ ಹೇಳ್ಬೋದು. ಫುಲ್ ನನಗೆ ಇಲ್ಲೆಲ್ಲ ಪೇನ್ ಬರ್ತಾ ಇದೆ. ಅಷ್ಟೊಂದು ಕಾಡಿ ಗುದ್ದಾಡಿ ಯಪ್ಪ ತಳ್ತಾರೆ, ನಿಂತ್ಕೊಳ್ಳೋದಿಲ್ಲ. ಅಂಗಡಿ ಮುಂದೆ ಕರ್ಕೊಂಡೋಗಿ ಅವರೇ ನಿಲ್ಲಿಸ್ತಾರೆ ಅಂತ ಹೇಳ್ಬೋದು. ಆ ರೇಂಜರಾಯಿತು. ಯಪ್ಪ ನಂಗಂತೂ ಹೋಗ್ತಿಲ್ಲ. ಫಸ್ಟ್ ಟೈಮ್ ಉಳ್ಕೊಬಿಡ್ಬೇಕು ಯಪ್ಪ. ಅದಕ್ಕೆ ಜಾಸ್ತಿ ನಾನು ವೀಡಿಯೋನು ಕೂಡ ಶೂಟ್ ಮಾಡೋಕ್ಕಾಗಲಿಲ್ಲ. ಆ ಕ್ಯಾಮ್ರಾದಲ್ಲಿ ಅಲ್ಲಿ ಬೇರೆ ಅನೌನ್ಸ್ ಮಾಡ್ತಾ ಇದ್ರು ಪೊಲೀಸ್ ಅವರು, ಚೈನ್ ಹುಷಾರು, ತುಂಬ ರಶ್ ಇದ್ದಾರೆ, ಫೋನ್ ಹುಷಾರು, ನಿಮ್ಮ ಬ್ಯಾಗ್ ಲಗೇಜ್ ಎಲ್ಲ ಹುಷಾರು ಅಂತ. ನಾನು ಫೋನ್ ನೋಡ್ಕೊಳ್ಳೋದಾಗುತ್ತೆ, ಇವ್ರು ಸೈಡಲ್ಲಿ ಕುತ್ಕೊಂಡ್ಬಿಟ್ಟಿದ್ರು. ಈ ಕಡೆ ಚೈನ್ ನೋಡ್ಕೋತೀನಿ, ಫೋನ್ ನೋಡ್ಕೋತೀನಿ, ಚೈನ್ ನೋಡ್ಕೋತೀನಿ. ಯಪ್ಪ ಅಷ್ಟೊಂದು ಹಿಂಸೆ ಆಗ್ಬಿಟ್ಟಿತ್ತು. ಆ ಭಯದಲ್ಲಿ ಹೊರಗಡೆ ಬಂದ್ವಿ. ನಿಜವಾಗ್ಲೂ ಅಷ್ಟೊಂದು ಜನ ಇದ್ದಾರೆ. ಯಪ್ಪ ಹೇಳೋಕ್ಕೆ ಆಗಲ್ಲ, ನಾವು ಹೋಗೋದಕ್ಕೆ ಆಗಲ್ಲ. ಆಟೋಮೆಟಿಕ್ಕಾಗಿ ಅವರೇ ಕರ್ಕೊಂಡೋಗಿ ಆಚೆ ಕರ್ಕೊಂಡ್ಬಂದು ಬಿಟ್ಬಿಡ್ತಾರೆ. ಒಳಗಡೆ ಹೋಗಿ ನಿಂತ್ಕೊಂಡ್ರೆ, ಮಾರ್ಕೆಟ್ ಮುಂದೆ ನಿಂತ್ಕೊಂಡ್ರೆ ಸಾಕು, ಅಷ್ಟು ರಶ್, ಅಷ್ಟು ನೂಕಾಟ. ಯಾರು ಜೆಂಟ್ಸ್ ಅನ್ನಂಗಿಲ್ಲ, ಲೇಡೀಸ್ ಅನ್ನಂಗಿಲ್ಲ, ನೂಗ್ತಾರೆ, ತಳ್ತಾರೆ, ಗುದ್ಕೊಂಡು ಹಿಂಗೆ ಹೋಗ್ತಾರೆ. ಬೇಡಪ್ಪ ಬೇಡ ಅನಿಸ್ಬಿಡ್ತು. ಫೈನಲಿ ಆಚೆ ಬಂದ್ವಿ ಬಿಡುಗಡೆ ತೊಗೊಂಡು. ಸೊ ಯಾರೋ ಒಳಗಡೆ ಹೋಗ್ತಾ ಇರ್ವಾಗಲೇ ಅಂದರು ಜೈಲಿಂದ ಆಚೆ ಬಂದ್ವಿ ಅಂತಲ್ವ, ಹಂಗಂದಿದ್ದು ಚಿನ್ನು. ಅದೇ ಥರನೇ ಅನ್ನಿಸ್ತು ನಮಗೂ ಕೂಡ. ಟೈಮ್ 3:30 ಆಗಿದೆ, ಮನೆಗೆ ಹೊರಟಿದ್ದೀವಿ. ಸೊ ಈ ಬ್ಲಾಗ್లో ಸ್ಯಾರಿನೂ ಕೂಡ ನಿಮ್ಮ ಜೊತೆ ತೋರಿಸ್ತೀನಿ, ಬಟ್ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ತೋರಿಸ್ತೀನಿ. ಇವಾಗ ಖಂಡಿತ ಆಗೋದಿಲ್ಲ. ಸೊ ಬನ್ನಿ ಮನೆಗೆ ಹೋದ್ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್. ಸೊ ಮನೆಗೆ ಹೋದ್ಮೇಲೆ ನಾನು ಸ್ಯಾರಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಯಾವ್ದು ತರ್ಕೊಂಡಿದ್ದೀನಿ, ಅದು ರತ್ನಂ ಸಿಲ್ಕ್ಸಿಂದ ನಾನು ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳಿದ್ದೆ. ಸೊ ನಾನು ಶೇರ್ ಮಾಡೋದಕ್ಕೆ ಆಗಲಿಲ್ಲ. ಇದು ನೆಕ್ಸ್ಟ್ ಡೇ ನಾನು ವೀಡಿಯೋನ ಶೂಟ್ ಮಾಡ್ತಿರೋದು. ಸೊ ವೆಡ್ನೆಸ್ಡೇ ನಾವು ಶಾಪಿಂಗ್ ಹೋಗಿದ್ವಿ, ಟ್ಯೂಸ್ಡೇ ಫಿಲಮ್ಗೆ ಹೋಗಿದ್ದು ಬಂದು ಇವಾಗ ಥರ್ಸ್ಡೇ ಆಗಿದೆ. ಸೊ ಹೌದು, ಯಾಕಂದರೆ ನೆನ್ನೆ ಮಾರ್ಕೆಟಿಂದ ಬಂದ್ವಿ ಅಲ್ವಾ. ಸೊ ಮೊನ್ನೆನೂ ಕೂಡ ಎಲ್ಲ ನಾನ್ ವೆಜ್ ತಿಂದಿದ್ವಿ. ಸೊ ಮಾರ್ಕೆಟಿಂದೆಲ್ಲ ಬಂದಿದ್ವಿ. ಸೊ ಸ್ಯಾರಿನ ತೋರಿಸೋದಕ್ಕಾಗಲಿಲ್ಲ. ಏನಕ್ಕಂದರೆ ರೀಸನ್ ಅದೇ, ದೇವ್ರಿಗಿಡೋದಲ್ವ ಸ್ಯಾರಿ. ಸೊ ಮತ್ತೆ ಮುಡ್ಸ್ಕೋಬೇಕಲ್ಲ, ಸೊ ಅದು ಮಡಿಯಿಂದ ಇರುತ್ತಲ್ವ ಸ್ಯಾರಿ. ಸೊ ಅದಕ್ಕೋಸ್ಕರ ಬೇಡ ತೋರಿಸೋದು. ನೆಕ್ಸ್ಟ್ ಡೇನೇ ಸ್ನಾನ ಮಾಡ್ಕೊತೀನಲ್ಲ, ಅವಾಗ ತೋರಿಸೋದಾಯ್ತು, ಸುಮ್ಮನೆ ಅದೇ. ಬಟ್ ಇವತ್ತು ಥರ್ಸ್ಡೇ ಈವ್ನಿಂಗ್ ಟೈಮ್ ಒಂದು ಆಲ್ರೆಡಿ 8:39 ಆಗಿರಬೇಕು. 9 ಆಗಿದೆ ಅನಿಸುತ್ತೆ, 8:30 ಕೂಡ ಇಲ್ಲ. ಇನ್ನೂ ಕೆಳಗಡೆ ದೇವ್ರ ಮನೆಯೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಸೊ ಫುಲ್ ಬ್ಯುಸಿ. ನೋಡ್ತಾ ಇರ್ಬೋದು ನನ್ನ ಕೈಯೆಲ್ಲ ಫುಲ್ ಎಲ್ಲೋ, ನಾನು ಇಗ್ನೋರ್ ಮೈ ಫೇಸ್, ಮೈ ಔಟ್ಫಿಟ್ ಎಲ್ಲ ಕೂಡ. ಸೊ ಸ್ಯಾರಿನ ಇವಾಗ ಕೆಳಗಡೆ ತೊಗೊಂಡು ಹೋಗ್ತಾ ಇದೆ. ಸೊ ಅದಕ್ಕೋಸ್ಕರ ನಿಮಗೆ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಬ್ಯಾಲೆನ್ಸ್ ಇರೋ ಬ್ಲಾಗ್ಸು ತುಂಬ ಇದೆ. ಸೊ ಹಬ್ಬದ ಬಿಸಿಲಿ ಎಡಿಟ್ ಮಾಡೋದಕ್ಕೆ, ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಆಗ್ತಿಲ್ಲ. ಹಬ್ಬ ಆದ ತಕ್ಷಣ ನಿಜ ವೀಡಿಯೋಸ್ ಎಲ್ಲ ಬರುತ್ತೆ. ಸೊ ವೆಯ್ಟ್ ಮಾಡ್ತಾ ಇರಿ. ಇದು ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ, ಬೇಗನೆ ಅಪ್ಲೋಡ್ ಮಾಡ್ತೀನಿ. ಸೊ ರತ್ನಂ ಸಿಲ್ಕ್ಸ್ ಅಂತ ಹೇಳ್ತಾರೆ. ರತ್ನಂ ಸಿಲ್ಕ್ಸ್ ಅಂದರೆ ಏನಪ್ಪ ಅಂತ ಕೆಲವ್ರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಹೌದು, ಈಗ ಇನ್ಸ್ಟಾಗ್ರಾಮೆಲ್ಲ ಫೇಮಸ್ ಇದೆ. ಹಾಸನಲ್ಲಿ ಮೇನ್ ಬ್ರ್ಯಾಂಚ್ ಇದೆ ಅವ್ರದ್ದು, ಹಾಗೆ ಬೆಂಗಳೂರಲ್ಲೂ ಕೂಡ ಇನ್ನೊಂದು ಬ್ರ್ಯಾಂಚ್ ಇದೆ ಅಲ್ವಾ. ಸೊ ನಾನು ಇನ್ಸ್ಟಾದಲ್ಲಿ ನೋಡಿ ಸೊ ಇಷ್ಟ ಆಯಿತು. ನಾನು ಬೆಂಗಳೂರು ಬ್ರ್ಯಾಂಚಿಂದ ಅನ್ಸೋದು ನಾನು ತರಿಸ್ಕೊಂಡಿದ್ದು. ಹೌದು, ಸೊ ಆಲ್ಮೋಸ್ಟ್ ತರಿಸ್ಕೊಂಡಿನೇನು 20 or 1 month ಆಗ್ತಾನೆ ಬಂತು ಅನ್ಸುತ್ತೆ, 20 days or 1 month. ಸೊ ತುಂಬ ಚೆನ್ನಾಗಿದೆ ವಿತ್ ಪ್ರೈಸು. ಸೊ ಪ್ರೈಸ್ ನಾನು ಆಮೇಲೆ ಹೇಳ್ತೀನಿ, ಬಿಲ್ ಇಲ್ಲೇ ಇದೆ. ಸೊ ನನಗೆ ತೊಗೊಂಡಿರೋದೇ ಸ್ಯಾರಿ ಹೇಳಬೇಕಂದ್ರೆ ಬಾರ್ಡರ್ಗೆ. ಸೊ ನಂಗೆ ಬಾರ್ಡರ್ ತುಂಬ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ತೊಗೊಂಡಿರೋಂಥದ್ದು ಸ್ಯಾರಿ. ಸೊ ನೋಡ್ತಾ ಇರ್ಬೋದು, ಇದು ಟಿಶ್ಯೂ ಸ್ಯಾರಿ. ಸೊ ಕಲರ್ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಗ್ರೀನ್ ಕಲರ್, ಹಾಗೆಯೇ ಪಿಂಕ್, ಇದೊಂಥರ ಪೀಚ್ ಪಿಂಕಲ್ಲಿ ಬರುತ್ತಲ್ಲ. ಸೊ ಬೇಬಿ ಪಿಂಕ್ಗಿಂತ ಲೈಟು. ಸೊ ಆ ಥರ ಪಿಂಕಲ್ಲಿ ಬಾರ್ಡ್ರು. ಸೊ ಈ ಕಡೆ ಲಾಂಗ್ ಬಾರ್ಡರ್ ಇದೆ, ಒಂದು ಕಡೆ ಶಾರ್ಟ್ ಬಾರ್ಡರ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ಇದು ನೋಡ್ತಾ ಇರ್ಬೋದು ಎಷ್ಟು ಡಿಟೇಲಿಂಗ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ತುಂಬ ಚೆನ್ನಾಗಿದೆ. ಸೆಮಿ ಟಿಶ್ಯೂ ಸ್ಯಾರಿ ಇದು. ಸೊ ನನಗಂತೂ ಸ್ಯಾರಿ ತುಂಬ ಇಷ್ಟ ಆಯಿತು. ವೇರ್ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ದೇವ್ರಿಗೆ ಹಾಕೋದಕ್ಕಲ್ವ ಈ ಥರ ತೋರಿಸ್ತಾ ಇದ್ದೀನಿ. ಸೊ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಪ್ರೈಸ್ಗೂ ಹಾಗೆಯೇ ನಾವು ವೇರು ತುಂಬ ಬ್ಲೌಸ್ ಎಲ್ಲ ಗ್ರ್ಯಾಂಡಾಗಿ ಸ್ಟಿಚ್ ಮಾಡ್ಕೊಂಡು ಹಾಕೊಂಡಾಗ ವೇರಿಯೇಷನ್ಸೇ ಇರೋಲ್ಲ. ತುಂಬ ಅಂದರೆ ತುಂಬ ಡಿಫ್ರೆನ್ಸ್ ಬರುತ್ತೆ. ಆ ಥರ ಸ್ಯಾರಿ ಚೆನ್ನಾಗಿದೆ. ವಿತ್ ಪ್ರೈಸ್ ಕೂಡ ನಾನು ನಿಮ್ಮ ಜೊತೆ ಹೇಳ್ತೀನಿ, ನಿಮಗೂ ಹೆಲ್ಪ್ ಆಗುತ್ತೆ. ಸೊ ಇದು ಶೈನಿಂಗ್ ಆಗಿ ಕೂಡ ಇದೆ. ಲೈಟಾಗಿ ನೋಡ್ತಾ ಇರ್ಬೋದು, ಈಗಲೇ ಶೈನಿಂಗ್ ಆಗಿದೆ. ನೈಟ್ ಟೈಮ್ ವೇರ್ ಮಾಡಿದ್ರೆ ಫಂಕ್ಷನ್ಸ್ಗೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಮಾರ್ನಿಂಗಿಂತ, ಐ ಥಿಂಕ್. ಯಾಕಂದರೆ ಇಲ್ಲಿ ಗೋಲ್ಡನ್ ಕಲರ್ ಎಲ್ಲ ಇದೆಯಲ್ವ, ಈಗ ಶೈನಿಂಗ್ ಬರುತ್ತೆ. ಸೊ ನನಗಂತೂ ಇಷ್ಟ ಆಯಿತು. ಸೊ ಈ ಸ್ಯಾರಿ ಇದಕ್ಕಿಂತ ಇನ್ನೂ ತುಂಬ ಚೆನ್ನಾಗಿರೋ ಸ್ಯಾರೀಸ್ ಸಿಗ್ತಾ ಇರುತ್ತೆ ಅಲ್ಲಿ. ಹೌದು. ಸೊ ಈ ಸ್ಯಾರಿ ಪ್ರೈಸ್ ಬಂದು ನಾನು ಜಸ್ಟ್ 20 rupees ಕಮ್ಮಿ ಅಷ್ಟೇ, 3000ಗೆ. ಸೊ ನೋಡ್ತಾ ಇರ್ಬೋದು 2980 rupees. ಹಾಗೆ ಸ್ವಲ್ಪ ಇದೆಲ್ಲ ಆಯಿತು ಏನಪ್ಪ
ಶಿಪ್ಪಿಂಗ್ ಚಾರ್ಜಸ್ ಎಲ್ಲ ಬರುತ್ತೆ. ಅದು ಬಿಟ್ಟು ಇದು ಆಫರಲ್ಲಿ ಸಿಕ್ಕಿರೋ ಸ್ಯಾರಿ ಇದು 3700. ಸೊ ಡಿಸ್ಕೌಂಟ್ ಆಗಿ ನನಗೆ 2980 ರುಪೀಸಿಗೆ ಸಿಕ್ತು. ಸೊ 20 ರುಪೀಸ್ ಕಮ್ಮಿ, 3000 ಐ ಮೀನ್ ಶಿಪ್ಪಿಂಗ್ ಚಾರ್ಜಸ್ ಎಲ್ಲ ಸೇರಿ 3000 ಮೇಲೆ ಆಯಿತು ಅಂತ ಹೇಳ್ಬೋದು. 100 ರುಪೀಸ್ ಏನೋ ಶಿಪ್ಪಿಂಗ್ ಚಾರ್ಜಸ್ ಆಯಿತು. ಸೊ ತುಂಬ ಚೆನ್ನಾಗಿದೆ ಸ್ಯಾರಿ, ನನಗಂತೂ ಇಷ್ಟ ಆಯಿತು. ಸೊ ಇದು ಸೆಮಿ ಟಿಶ್ಯೂ ಸ್ಯಾರಿ. ಸೊ ಇದನ್ನೇ ಇವಾಗ ನಾನು ದೇವ್ರ ಹತ್ರ ತೊಗೊಂಡೋಗ್ತಾ ಇದ್ದೀನಿ. ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಬಿಡೋಣ. ಸ್ಯಾರಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದಕ್ಕೇ ಬಂದಾಗ ಕ್ಯಾಮ್ರಾ ಆನ್ ಮಾಡಿಕೊಂಡು. ಸೊ ಇವಾಗ ನಾನು ಬೇಗ ಕೆಳಗಡೆ ಹೋಗಿ ಇನ್ನೂ ಕೆಲಸ ಐತೆ. ಇವತ್ತು ನಾನು ಬಂದು ಮಾಡ್ಕೊಳ್ಳೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಅಷ್ಟು ಕೆಲಸ ಇದೆ ನನಗೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವಿಡಿಯೋನೇ ಹಬ್ಬದ ವಿಡಿಯೋ ಬರುತ್ತೆ. ಸೊ ಪ್ಲೀಸ್ ವೆಯ್ಟ್ ಮಾಡಿ. ಹಾಗೆಯೇ ನಾವು ಯಾವ ರೀತಿ ಹಬ್ಬ ಮಾಡಿದೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೀವು ನಾನು ಇನ್ಸ್ಟಾ ಫೇಸ್ಬುಕ್ಕೆಲ್ಲ ಫಾಲೋ ಮಾಡ್ತಿಲ್ಲ ಅಂದರೆ ಪ್ಲೀಸ್ ಹೋಗಿ ಚೆಕ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಈಗಲೇ ಹೋಗಿ ಚೆಕ್ ಮಾಡಿ. ಯಾಕಂದರೆ ಏನೇ ಸೆಲೆಬ್ರೇಷನ್ ಇದ್ದರೂ ಏನೇ ಇದ್ದರೂ ಕೂಡ ಅಪ್ಡೇಟ್ ಎಲ್ಲ ಇನ್ಸ್ಟಾ ಅಥವಾ ಫೇಸ್ಬುಕ್ ಸ್ಟೋರಿಗೆ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ಸೊ ಫುಲ್ ಹೋಲ್ ಡೇ 3 ಡೇಸ್ದು ಕೂಡ ಐ ಮೀನ್ ಇದು ಸ್ಮಾಲ್ ಸ್ಯಾರಿ ತೋರಿಸಿದ್ದು ಅಷ್ಟೇ ಹೇಳ್ಬೇಕಂದ್ರೆ 3 ಡೇಸಲ್ಲೂ ಕೂಡ ವ್ಲಾಗು ಮಿಕ್ಸ್ ಆಗಿದೆ 3 ಡೇಸ್ದು ಕೂಡ. ಸೊ ನಿಮಗೂ ಕೂಡ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸ್ಯಾರಿ ಆಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದು ಮಾತ್ರ ಮರಿಬಿಡಿ. ಸೊ ನೆಕ್ಸ್ಟ್ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.